ನಮ್ಮನ್ನಾಳೋ ಸರ್ಕಾರ ಮುಸ್ಲಿಂ ಪರ ಅನ್ನೋ ರೀತಿ ವರ್ತನೆ ಮಾಡ್ತಾ ಇದೆ. ರಾಜ್ಯದಲ್ಲಿ ಸರ್ಕಾರದ ಮುಸ್ಲಿಂ ಮನಸ್ಥಿತಿ ಬದಲಾಗಬೇಕು. ಮುಸ್ಲಿಂ ಮನಸ್ಥಿತಿ ಬದಲಾಗದಿದ್ದರೆ ತೊಂದರೆಯಾಗಲಿದೆ. ಮುಸ್ಲಿಮರು ಖಂಡಿತವಾಗಿ ತೊಂದರೆ ಅನುಭವಿಸಬೇಕಾಗುತ್ತೆ. ಇದು ಹೇಳಿದ್ದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ. ರಾಜ್ಯದಲ್ಲಿ ಸರ್ಕಾರದ ಮುಸ್ಲಿಂ ಮನಸ್ಥಿತಿಗಳು ಬದಲಾಗಬೇಕು. ಮುಸ್ಲಿಂ ಮನಸ್ಥಿತಿ ಬದಲಾಗದಿದ್ದರೆ ತೊಂದರೆಯಾಗಲಿದೆ. ಮುಸ್ಲಿಮರು ಖಂಡಿತವಾಗಿ ತೊಂದರೆ ಅನುಭವಿಸಬೇಕಾಗುತ್ತೆ. ಕಲಬುರಗಿಯಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಗುಡುಗು. ತಂದೆಗೆ ಜ್ವರ ಬಂದಿರೋದು, ಮಗನಿಗೆ ಬರ ಹೇಳಿದ್ರೆ ಹೆಂಗ್ರಯ್ಯ? ಸರ್ಕಾರ ಮುಸ್ಲಿಂ ಪರ ಎನ್ನುವ ಕಾರಣಕ್ಕೆ ಮುಸ್ಲಿಂ ಸಮುದಾಯಕ್ಕೆ ನಾಳೆ ದಿನ ತೊಂದರೆ ಆಗುತ್ತೆ ಹೆಂಗೆ? ಈಶ್ವರಪ್ಪರಿಂದ ಮಾತ್ರ ಈ ಹೇಳಿಕೆ ನಿರೀಕ್ಷಿತ. ರಾಜ್ಯದಲ್ಲಿ ಸರ್ಕಾರದ ಮುಸ್ಲಿಂ ಮನಸ್ಥಿತಿ ಬದಲಾಗದಿದ್ದರೆ ತೊಂದರೆಯಾಗಲಿದೆ. ಮುಸ್ಲಿಮರು ಖಂಡಿತವಾಗಿ ತೊಂದರೆ ಅನುಭವಿಸಬೇಕಾಗುತ್ತೆ. ಕಲಬುರಗಿಯಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಮುಸ್ಲಿಂ ಓಲೈಕೆ ಸರ್ಕಾರಕ್ಕೆ ನಾವು ತಕ್ಕ ಪಾಠ ಕಲಿಸ್ತೀವಿ. ವಿರೋಧ ಪಕ್ಷದ ಸ್ಥಾನದಲ್ಲಿರೋರು ಯಾರು? ಬಿಜೆಪಿ. ಆಡಳಿತಾರೂಢ ಪಕ್ಷವನ್ನು ತಿದ್ದಿ ತೀಡಬೇಕಾಗಿರೋದು ಯಾರು? ಅಪೋಸಿಷನ್ ಪಾರ್ಟಿ ಬಿಜೆಪಿ. ವಿರೋಧ ಪಕ್ಷ ಏನು ಮಾಡ್ತಾ ಇದೆ? ಬಿಜೆಪಿಯಲ್ಲಿ ಐಡೆಂಟಿಟಿ ಕ್ರೈಸಿಸ್ ಅನುಭವಿಸುತ್ತಿರುವ ಬಿಜೆಪಿಯಲ್ಲಿ ಈಗ ಈಶ್ವರಪ್ಪ ಯಾರು ಅಂತ ಕೇಳಿದ್ರೆ ನೋ ಡಿಸಿಗ್ನೇಷನ್, ಅವರಿಗೆ ಯಾವ ಸ್ಥಾನಮಾನವೂ ಇಲ್ಲ. ಬಿಜೆಪಿಯನ್ನು ಹೊರತುಪಡಿಸಿ ಒಬ್ಬ ಹಿಂದುತ್ವ ನಾಯಕ ಅಷ್ಟೇ. ಆ ಈಶ್ವರಪ್ಪ ಕೂತ್ಕೊಂಡು ರೂಲಿಂಗ್ ಪಾರ್ಟಿಯ ವಿರುದ್ಧ ಆರೋಪವನ್ನು ಮಾಡ್ತಿದ್ದಾರೆ. ಆ ಪಾರ್ಟಿಯನ್ನು ತಿದ್ದಿ ತೀಡಬೇಕಾಗಿರೋದು ರಾಜ್ಯದ ವಿರೋಧ ಪಕ್ಷ. ಬಜೆಟ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸಿಎಂ ಹಣ ಮೀಸಲಿಟ್ಟಿದ್ದಾರೆ. ಬಜೆಟ್ನಲ್ಲಿ ಕಳೆದ ಬಜೆಟ್ ಹುಬ್ಬಳ್ಳಿ ಕಲಬುರಗಿಯಲ್ಲಿ ಹಜ್ ಭವನ ಘೋಷಣೆ ಮಾಡಿದ್ದಾರೆ. ಸರ್ಕಾರಕ್ಕೆ ಹಿಂದುಳಿದವರು ದಲಿತರು ನೆನಪಿಗೆ ಬರಲಿಲ್ವಾ? ಕೇವಲ ಮುಸ್ಲಿಮರು ಮಾತ್ರ ನೆನಪಿಗೆ ಬಂದಿದ್ದ. ಸರ್ಕಾರ ಕೇವಲ ಮುಸ್ಲಿಮರಿಗೋಸ್ಕರ ಅನ್ನೋ ತರಹ ಸಿಎಂ ವರ್ತನೆ ಮಾಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ ಆರ್ಎಸ್ಎಸ್ ಬ್ಯಾನ್ ಮಾಡುವ ರೀತಿ ಮಾತನಾಡ್ತಾರೆ. ಪ್ರಿಯಾಂಕ್ ಇನ್ನು ಎಳಸು ಅವರ ಅಪ್ಪನ ಕಾರಣಕ್ಕೆ ಮಂತ್ರಿಯಾಗಿದ್ದಾರೆ. ಇಂದಿರಾ ನೆಹರು ಕೈಯಲ್ಲಿ ಆರ್ಎಸ್ಎಸ್ ಬ್ಯಾನ್ ಮಾಡೋದಕ್ಕಾಗಿಲ್ಲ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಮಾಜಿ ಡಿಸಿಎಂ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಡಿಸಿಎಂ ಈಶ್ವರಪ್ಪ ಮಾತನಾಡಿದ್ದಾರೆ. ಅಲ್ಪಸಂಖ್ಯಾತರ ಲ್ಯಾಪ್ಟಾಪ್ ಖರೀದಿಗೆ 50,000 ರೂಪಾಯಿ. ಇದಷ್ಟು ಕೂಡ ಕೇವಲ ಅಲ್ಪಸಂಖ್ಯಾತರಿಗೆ. ಇನ್ನು ಬೇಕಾದಷ್ಟಿದೆ. ಯಾಕೆ ಹಿಂದುಳಿದವರು ದಲಿತರು ಇವರು ನೆನ್ಪಿರ್ಲಿಲ್ವಾ? ದಲಿತರ ದುಡ್ಡನ್ನ, ಹಿಂದುಳಿದ ವರ್ಗ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ದುಡ್ಡನ್ನ, ಬಜೆಟ್ ಅಲ್ಲಿ ಇಟ್ಟಂತ ದುಡ್ಡನ್ನ ವಾಪಸ್ ತಗೋತಾರೆ. ಮುಸಲ್ಮಾನರಿಗೆ ವಿಶೇಷವಾಗಿ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಇದರ ಅರ್ಥ ಏನು? ಭಾಷಣದಲ್ಲಿ ಸರ್ವ ಜನಾಂಗದ ಶಾಂತಿಯ ತೋಟ ಕುವೆಂಪುರವರ ಕೋಟ್ ಮಾಡ್ತಾರೆ. ಹೊರಗಡೆ ಕೇವಲ ಮುಸಲ್ಮಾನರಿಗೋಸ್ಕರ ಈ ಸರ್ಕಾರ ಇದ್ದೀವಿ ಅಂತ ಒಂದು ವ್ಯವಸ್ಥೆ ಮಾಡ್ತಾರೆ. ನಿಜಕ್ಕೂ ಕೂಡ ತುಂಬಾ ಆಶ್ಚರ್ಯ. ಈ ದಿಕ್ಕಿನಲ್ಲೇನೆ RSS ಬಗ್ಗೆ, ಮುಸಲ್ಮಾನರ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು RSS ಬ್ಯಾನ್ ಮಾಡೇ ಬಿಡ್ತೀವಿ ಅನ್ನೋ ಮಾತಾಡ್ತಾರೆ. ಪ್ರಿಯಾಂಕಾ ಖರ್ಗೆ ಇನ್ನು ಎಳಸು, ಅಪ್ಪನ ಇನ್ಫ್ಲೂಯೆನ್ಸ್ ಇಂದ ಮಂತ್ರಿಗಳು ಆದ್ರು. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೆಹರು ಅವರ ಅಪ್ಪ ಅಜ್ಜನ ಕೈಯಲ್ಲಿ ಆಗದೆ ಇರೋಂಥ RSS ಅನ್ನು ಬ್ಯಾನ್ ಮಾಡೋಂಥ ಪ್ರಯತ್ನ ಇವ್ರು ಮಾಡ್ತಾ ಇದ್ದಾರಲ್ಲ, ಇದು ಯಾವುದೇ ಕಾರಣಕ್ಕೂ RSS ಅನ್ನ ಬ್ಯಾನ್ ಮಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಖಾಲಿ ಹುದ್ದೆಗೆ ಭರ್ತಿ. ತಂದೆಯ ಕಾರಣದಿಂದ ಪ್ರಿಯಾಂಕ್ ಖರ್ಗೆ ಸಿದ್ದರಾಮಯ್ಯರ ಕ್ಯಾಬಿನೆಟ್ನಲ್ಲಿ ಮಿನಿಸ್ಟರ್ ಆಗಿದ್ದಾರೆ. ಕಾಂಗ್ರೆಸ್ ಇದ್ದಾಗಲೇ, ಅದರರ್ಥ ಮಲ್ಲಿಕಾರ್ಜುನ್ ಖರ್ಗೆ ಆಗಲಿ ಕಾಂಗ್ರೆಸ್ಸಿನ ಹಿರಿಯ ನಾಯಕರು ದೇಶವನ್ನು ಆಳ್ತಿರ್ಬೇಕಾದ್ರೆ RSS ಅನ್ನು ಬ್ಯಾನ್ ಮಾಡೋದಕ್ಕಾಗಿರಲಿಲ್ಲ. ಇವರೆಲ್ಲ ಯಾವ ಲೆಕ್ಕ? ಸರ್ಕಾರ ಮುಸ್ಲಿಂ ಪರ ನಿಂತಿದೆ ಅನ್ನೋ ತರಹ ಇದೆ. ಅದು ಬದಲಾಗಬೇಕು ಅಂತ ಹೇಳಿ ಈಶ್ವರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.